ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಆತನ ಗೆಳತಿ ಪವಿತ್ರ ಗೌಡ ಹಾಗೆಯೇ 13 ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮಹತ್ವದ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ನಡುವೆ ಚಿತ್ರರಂಗದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಕಂಬಿ ಎಣಿಸುತ್ತಿದೆ ಬಾಕ್ಸ್ ಆಫೀಸ್ ಸುಲ್ತಾನ ಡಿ ಬಾಸ್ ಕಿಲ್ಲರ್ ಟೀಮ್. ಮೆಜೆಸ್ಟಿಕ್ ಇಂದ ಜೀವನ ಸ್ಟಾರ್ಟ್, ಕಾಮಾಕ್ಷಿ ಪಾಳ್ಯದಲ್ಲಿ ಲಾಕ್. ಕಲಾಸಿ ಪಾಳ್ಯದಲ್ಲಿ ಹೀರೋ ಆಗಿ ರಾಜ್ಯದ ಜನರನ್ನ ರಂಜಿಸಿದ್ದ ತೂಗುದೀಪ ದರ್ಶನ್ ಇದೀಗ ಕಾಮಾಕ್ಷಿ ಪಾಳ್ಯದಲ್ಲಿ ವಿಲನ್ ಆಗಿ ಲಾಕ್ ಆಗಿದ್ದಾರೆ. ಕೋಟಿ ಕೋಟಿ ಅಭಿಮಾನಿಗಳ ಪಡೆಯನ್ನ ಹೊಂದಿರೋ ಮೆಜೆಸ್ಟಿಕ್ನ ಸುಲ್ತಾನ ಇದೀಗ 1, 2, 3 ಅಂತ ಕಂಬಿ ಎಣಿಕೆ ಮಾಡ್ತಿದ್ದಾರೆ. ದರ್ಶನ್ ಜೊತೆಗೆ ತನ್ನ ಗೆಳತಿ ಪವಿತ್ರ ಗೌಡ ಸೇರಿ 13 ಆರೋಪಿಗಳು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಸೇಲ್ನಲ್ಲಿ ಡೋಲೋ 65 ಮಾತ್ರೆ ನುಂಗ್ತಿದ್ದಾರೆ. ಅಯ್ಯಯ್ಯೋ ಏನಾಗುತ್ತೋ ಅನ್ನೋ ಟೆನ್ಷನ್ ನಲ್ಲಿರೋ ಆರೋಪಿಗಳು ಇನ್ನು 5 ದಿನ ಎಸಿಯನ್ನ ಜೀವನ ತ್ಯಜಿಸಿ ಸೊಳ್ಳೆ ತಿಗಣೆಗಳ ನಡುವೆ ಪರಿತಪಿಸಬೇಕಿದೆ. ವಿಶೇಷವಾಗಿ A2 ಆರೋಪಿನಾಗಿರೋ ನಟ ದರ್ಶನ್ ಒಂದೇ ಒಂದು ಸಿಗರೇಟ್ಗಾಗಿ ಪೊಲೀಸರಿಗೆ ಮನವಿ ಮಾಡ್ತಿದ್ದಾನಂತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನಕ್ಕೆ ಒಳಗಾಗಿದ್ದು ಅಭಿಮಾನಿಗಳನ್ನ ಕಂಗೆಡಿಸಿದೆ. ನಟನಾಗಿ ಸಮಾಜಕ್ಕೆ ಮಾದರಿಯಾಗಬೇಕಿದ್ದ ದರ್ಶನ್ ಕೊಲೆ ಆರೋಪ ಸ್ಥಾನದಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಎದೆ ಮೇಲಕ್ಕೆತ್ತಿ ನನ್ನ ಬಿಟ್ಟು ಯಾರೂ ಇಲ್ಲ ಅಂತ ನಡೆಯುತ್ತಿದ್ದ ಪೋರ್ಕಿ ಇದೀಗ ನನ್ನದೇ ಬಾಳಲಿ, ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ಅಂತ ಕುರುಡನಾಗಿ ತಲೆ ಬಗ್ಗಿಸಿದ್ದಾನೆ. ಸಿನಿಮಾ ಇಂಡಸ್ಟ್ರಿಯಿಂದ ದರ್ಶನ್ ಬ್ಯಾನ್. ವಿವಿಧ ಸಂಘಟನೆಗಳಿಂದ ಫಿಲ್ಮ್ ಚೇಂಬರ್ಗೆ ಒತ್ತಾಯ. ದರ್ಶನ್ ಲಾಕ್ ಆದ ಕೂಡಲೇ ಅಭಿಮಾನಿಗಳ ಸೈನ್ಯದ ಜೈಕಾರ ಒಂದು ಕಡೆ ಆದ್ರೆ ಸಾಲು ಸಾಲು ಪ್ರಕರಣಗಳು ದಾಖಲಾಗುತ್ತಿದ್ರು ಅವರನ್ನ ಚಿತ್ರರಂಗ ಏನು ಮಾಡದೆ ಸುಮ್ಮನೆ ಕುಳಿತಿದೆ. ದರ್ಶನ್ ವಿರುದ್ಧ ಗಟ್ಟಿಯಾದ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡುವಂತೆ ಒತ್ತಾಯ ಮಾಡಲಾಗ್ತಿದೆ. ಸರ್ವ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ದರ್ಶನ್ ಅವರನ್ನು ಕೂಡಲೇ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತು ಮಾಡಬೇಕು. ಪದೇ ಪದೇ ಇದೇ ರೀತಿ ಅವರ ವರ್ತನೆ ನಾವು ಈಗಾಗಲೇ ಸಾಕಷ್ಟು ಬಾರಿ ದೂರ್ಕೊಂಡಿದ್ದೇವೆ. ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಆದರೆ ಈ ಬಾರಿ ಕ್ರಮ ಜರುಗಿಸಬೇಕು ಮತ್ತು ಯಾವುದೇ ಅವರ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ NM ಸುರೇಶ್ ಅವರು ಈ ಕೇಸ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅವರು ಚಿತ್ರರಂಗದ ಮಾನ ಮರ್ಯಾದೆ ಕಳೆದಿರೋದಾಗಿ ಅವರು ಹೇಳಿದ್ದಾರೆ ಅಂತ ಎನ್ನಲಾಗ್ತಿದೆ. ಒಂದೊಮ್ಮೆ ಆರೋಪ ಸಾಬೀತಾದ್ರೆ ಅವರ ಮೇಲೆ ನಿಷೇಧ ಹೇರೋದಾಗಿ ಸುದ್ದಿ ಹರಿದಾಡ್ತಿದೆ. ಜೊತೆಗೆ ಈ ವಿಚಾರದಲ್ಲಿ ಕಲಾವಿದರ ಸಂಘದವರ ನಿರ್ಧಾರವು ತೆಗೆದುಕೊಳ್ಳಲಿದ್ದು ಮುಂದೆ ಡಿ ಬಾಸ್ ಭವಿಷ್ಯ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.